ಅಯ್ಯೋ, ಯಾಕೆ ಇವತ್ತು ರೂಮ್ಗೆ ಹೋದ್ರೂ ನಿದ್ದೆ ಬರ್ತಾ ಇದೆ, ಇಲ್ಲಿ ಬಂದು ಕೂತ್ರು ನಿದ್ದೆ ಬರ್ತಿದ್ಯಲ್ಲ. ಈಗ ಯಾವ ಅಡಚಣೆನೂ ಇಲ್ಲ. ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸಿ ಬೇಗ ಬಾ. ಹಾಗೆ ಆಗಲಿ. ಸರಿಯಮ್ಮ, ನಾನಿನ್ನ ಹೊರಡ್ತೀನಿ. ಸರಿಯಮ್ಮ, ಆಯ್ತು. ಹುಷಾರು. ಸರಿ ರಾಜ್, ಹುಷಾರಾಗಿ ಇವಳನ್ನ ಬಿಟ್ ಬಾಪ್ಪ. ಸರಿ ಆಯ್ತು, ಬಾಯ್. ಬರ್ತೀವಮ್ಮ. ಸರಿ ಆಯ್ತು. ಜೋಡಿ ಎಷ್ಟ್ ಚೆನ್ನಾಗಿದೆ, ನನ್ ಕಣ್ಣೇ ಬಿದ್ಬಿಡುತ್ತೆ. ಏನಾರ್ಯ, ಅಜ್ಜಿ ಇನ್ವೈಟ್ ಮಾಡಿ ಮನೇಲಿ ಊಟ ಹಾಕ್ಸಿದ್ರು, ನೀನ್ ಯಾವಾಗ ಇನ್ವಿಟೇಷನ್ ಕೊಟ್ಟು ಚೌಟ್ರಿಲ್ ಊಟ ಹಾಕಿಸ್ತೀಯಾ? ಅಷ್ಟೇ ತಾನೇ, ಇನ್ವಿಟೇಷನ್ ಕೊಡಲ್ಲ, ಚೌಟ್ರಿಗೂ ಕರೆಯಲ್ಲ. 5 ಸ್ಟಾರ್ ಹೋಟೆಲ್ ಕರ್ಕೊಂಡೋಗಿ ಮದುವೆ ಊಟಕ್ಕಿಂತ ಸೂಪರ್ ಆಗಿರೋ ಊಟ ಹಾಕ್ಸ್ತೀನಿ. 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡೋದು ನನಗ್ ಗೊತ್ತಿಲ್ವಾ? ನನಗ್ ಬೇಕಾಗಿರೋದು ನಿನ್ ಮದ್ವೆ ಊಟ. ಅದು ಸಿಗಲ್ಲ ಬಿಡು. ಯಾಕೋ? ಯಾರಾದ್ರೂ ಮನ್ಸಲ್ಲಿದಾರ? ಇದ್ರೆ ಹೇಳು, ಅಜ್ಜಿ ಹತ್ರ ನಾನ್ ಮಾತಾಡ್ತೀನಿ. ಹಂಗೆಲ್ಲ ಯಾರು ಇಲ್ಲ ಬಿಡು. ಸರಿ ಆಯ್ತು. ಹಾ, ನಿನಗೆ ಯಾವ ತರ ಹುಡುಗಿ ಬೇಕು ಅಂತ ಹೇಳು, ನಾನೇ ಹುಡುಕ್ತೀನಿ. ನಿಂತರ ಹುಡುಗಿ ಇದ್ರೆ ಹೇಳು, ಇವತ್ತೇ ಮದುವೆ ಆಗ್ತೀನಿ. ಮದ್ವೆ ಆಗೋ ಗೆಳೆಯ ಅಂದ್ರೆ ನೀನೇ ನನ್ ಹೆಂಡ್ತಿ ಅಂತ ಹೇಳದ್ನಂತೆ. ಒಳ್ಳೆ ಕತೆ ಆಯ್ತು ನಿಂದು. ನಂತರ ಹುಡುಗಿಗೆ ಎಲ್ಲಿ ಹೋಗ್ಲಿ? ಮದುವೆ ಆದ್ರೆ ಕರೆಕ್ಟ್ ಆಗಿರೋ ಹುಡುಗಿನೇ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಒಂಟಿ ಆಗಿರೋದೇ ವಾಸಿ. ಅಯ್ಯೋ, ನಮ್ ಹುಡುಗರು ಮದುವೆ ಆಗಿ ಒದ್ದಾಡ್ತಿರೋದನ್ನ ನೋಡ್ತಾ ಇದೀನಲ್ವಾ. ಬೇರೆಯವ್ರಿಗೆ ಮನೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿನಗೂ ಆಗತ್ತಾ? ಹೌದು, ನೀನು ಕಾಲೇಜ್ ಟೈಮಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಹೇಳು, ನಾನೇ ಮಾತಾಡಿಸ್ತೀನಿ. ಅದ್ರ ಬಗ್ಗೆ ಈಗ ಮಾತಾಡೋದ್ ಬೇಡ. ಓ, ಹಾಗಾದ್ರೆ ಸರ್ ಇನ್ನೂ ಅವಳು ನೆನ್ಪಲ್ಲೇ ಇದ್ದೀರಾ ಅಂತ ಆಯ್ತು. ನಿನ್ನಂತ ಹುಡುಗನ್ನ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅವಳು ಸರಿ ಇಲ್ಲ ಅಂತಾನೆ ಅರ್ಥ. ಅಂತ ಅವಳನ್ನ ನೆನಪು ಮಾಡ್ಕೊಂಡು ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತೀಯಾ? ಶಿವಗಾಮಿ, ದಯವಿಟ್ಟು ಪ್ಲೀಸ್ ಅವಳ ಬಗ್ಗೆ ಕೆಡ್ದ ಮಾತಾಡಬೇಡ. ಅಲ್ಲ ಆರ್ಯ, ಕಾಲೇಜ್ ಮುಗ್ದು ಎಷ್ಟು ವರ್ಷ ಆಯ್ತು? ಇವತ್ಗೂ ನೀನು ಅವಳ ನೆನಪಲ್ಲೇ ಇದೆಯಾ ಅಂತಂದ್ರೆ ನಿನ್ ಲವ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು. ನಿನ್ನ ಮದ್ವೆ ಆಗದೆ ಇದ್ದಿದ್ದು ಅವಳಿಗೆ ಲಾಸು, ನಿನಗಲ್ಲ. ಪಾಪ ಕಣು, ಅಜ್ಜಿಗೂ ನಿನ್ ಮದ್ವೆ ನೋಡ್ಬೇಕು, ಮರಿ ಮೊಮ್ಮಕ್ಕಳನ್ನ ಆಟ ಆಡ್ಸ್ಬೇಕು ಅಂತ ಆಸೆ ಇರುತ್ತಲ್ವಾ?
ಆ ಹಿರಿ ಜೀವಕ್ ಯಾಕೋ ನಿರಾಶೆ ಮಾಡ್ತೀಯಾ? ಶಿವಗಾಮಿ, ಬೇರೆಯವ್ರು ಆಸೆ ಪಡ್ತಾರಂತ ನಾವು ಮದುವೆ ಆಗೋದಕ್ಕಾಗಲ್ಲ. ನಾಳೆ ಅನುಭವಿಸೋದು ನಾನೇ ಅಲ್ವಾ. ಮದುವೆ ಅನ್ನೋದು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಆಗುತ್ತೆ. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನಿನ್ನು ಕಾಲೇಜ್ ಹುಡ್ಗ ಅಲ್ಲ, ಮದ್ವೆ ವಯಸ್ಸು ಮೀರ್ತಿದೆ. ಆಮೇಲೆ ನಿನ್ ಮದ್ವೆ ಆಗ್ತೀನಿ ಅಂದ್ರು ಹುಡ್ಗಿ ಸಿಗಲ್ಲ ನೋಡ್ಕೊ. ಹಾಗಂತ ಇಷ್ಟ ಇಲ್ದೇ ಇರೋ ಮದುವೆ ಆಗಕ್ಕಾಗತ್ತಾ? ನಮ್ಮ ಹುಡುಗಿ ನನಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸಿಗ್ಲಿಲ್ಲ ಅಂದ್ರೂ ಸಿಗುವಾಗ ಮಾಡ್ತೀನಿ. ಓಹೋ, ಅಷ್ಟೊಂದ್ ಕಾನ್ಫಿಡೆನ್ಸಾ? ಅಂದ್ರೆ ನೀನು ಆ ಪ್ರಯತ್ನದಲ್ಲಿದ್ಯಾ ಅಂತ ಅರ್ಥ ಆಯ್ತು. ಆಲ್ ದ ಬೆಸ್ಟ್ ಕಣ. ನೀನ್ ಇಷ್ಟಪಡೋ ಹುಡುಗಿನೇ ನಿನಗ್ ಸಿಗ್ಲಿ. ಸರಿ, ನನ್ನನ್ನ ಬ್ಯಾಂಗ್ಳೂರ್ ಸೆಂಟ್ರಲ್ ಹತ್ರ ನಿಲ್ಲಿಸ್ಬಿಡು. ನನ್ ಕಾರ್ ಅಲ್ಲೇ ಇದೆ. ಇಲ್ಲಿ ಲೆಫ್ಟಲ್ಲಿ ಸ್ಟಾಪ್ ಮಾಡ್ಬಿಡು ಆರ್ಯ. ಯಾ